ನಮಸ್ಕಾರ. ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ವಿಶೇಷವಾಗಿ ಈಗ ನಾನು ಬಂದಿರತಕ್ಕಂಥದ್ದು ಒಂದ್ ರೀತಿ ಎರಡು ವಿಧಾನಸಭಾ ಕ್ಷೇತ್ರಗಳ ಎರಡು ತಾಲೂಕುಗಳ ಒಂದ್ ರೀತಿ ಒಂದ್ ರೀತಿ ಸರಹದ್ದಿಗೆ ಬಂದಿದ್ದೀವಿ. ವಿಶೇಷವಾಗಿ ನಾನು ಬಂದಿರತಕ್ಕಂಥದ್ದು ಒಂದ್ ರೀತಿ ಬೆಳಗಾವಿ ಜಿಲ್ಲೆಯ ಒಂದ್ ರೀತಿ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಒಂದ್ ಕಡೆ ಎಂಟ್ರೆನ್ಸು, ಒಂದ್ ಕಡೆ ಮುಕ್ತಾಯ. ಆ ಕಡೆಯಿಂದ ಹೋಗ್ಬೇಕಾದ್ರೆ, ಈ ಕಡೆಯಿಂದ ಹೋಗ್ಬೇಕಾದ್ರೆ ಒಂದ್ ಕಡೆ ಪ್ರಾರಂಭ, ಒಂದ್ ಕಡೆ ಮುಕ್ತಾಯ. ಕಿತ್ತೂರು ಮತ್ತೆ ಖಾನಾಪುರಗಳ ಇದಕ್ಕೆ ಬಂದಿದ್ದೀನಿ. ವಿಶೇಷವಾಗಿ ಏನಪ್ಪಾ ಅಂತಂದ್ರೆ, ಈ ಒಂದು ಇಟ್ಗಿ ಕ್ರಾಸ್ ಇಂದ ಒಂದ್ ರೀತಿ ತೊಲಗಿ ಮಾರ್ಗವಾಗಿ ವಿಶೇಷವಾಗಿ ಇಟ್ಗಿ ಬರುತ್ತೆ, ಮಾರ್ಗಿನಕೊಪ್ಪ ಬರುತ್ತೆ. ಹೀಗೆ ಸುಮಾರು ಒಂದು 12ರಿಂದ 13 ಕಿಲೋಮೀಟರ್ ಅಷ್ಟು ರಸ್ತೆ ತುಂಬಾ ಕೆಟ್ಟಿದೆ. PWD ರಸ್ತೆ ಲೋಕೋಪಯೋಗಿ ಇಲಾಖೆ ವ್ಯಾಪ್ತಿಲಿ ಬರ್ತದೆ. ಸಾಕಷ್ಟು ಒಂದ್ ರೀತಿ ತುಂಬಾ ರಾಜ್ಯ ಹೆದ್ದಾರಿ ರಸ್ತೆ ಇದು. ಎರಡು ತಾಲೂಕುಗಳ ಮುಖಾಂತರ ಹಲವಾರು ಗ್ರಾಮಗಳನ್ನ ಒಟ್ಟುಗೂಡಿಸುತ್ತೆ, ಮತ್ತೆ ಜಿಲ್ಲಾ ರಸ್ತೆಗೆ ಸಂಪರ್ಕ ಮಾಡುತ್ತೆ, ಮತ್ತೆ ಈ ಕಡೆ ರಾಷ್ಟ್ರೀಯ ಹೆದ್ದಾರಿಗೂ ಸಹ ಸಂಪರ್ಕ ಮಾಡುತ್ತೆ. ಆದ್ರೆ ಅದ್ ಯಾಕೋ ಏನೋ ಗೊತ್ತಾಗ್ತಾ ಇಲ್ಲ. ಎರಡು ತಾಲೂಕುಗಳ PWD ಇಲಾಖೆ ಅಭಿಯಂತರಗಳು ಇರ್ಬೋದು, ಮತ್ತೆ ವಿಶೇಷವಾಗಿ ಎರಡು ಕ್ಷೇತ್ರಗಳ ಜನಪ್ರತಿನಿಧಿಗಳಿರ್ಬೋದು, ಜೊತೆಗೆ ಮತ್ತೆ ಅಲ್ಲಿರ್ತಕ್ಕಂಥ ಒಂದ್ ರೀತಿ ಧ್ವನಿಯ ಒಂದ್ ರೀತಿ ಕಿಚ್ಚು ಕಮ್ಮಿ ಆಯ್ತೇನೆ ಅನ್ಸುತ್ತೆ. ಹಾಗಾಗಿ ಎಲ್ಲ ಒಂದ್ ಕಡೆ ತುಂಬಾ ಎಷ್ಟು ಹದಗೆಟ್ಟಿದೆ ಅಂದ್ರೆ, ದಿನನಿತ್ಯ ಅಪಘಾತಗಳಾಗ್ತವೆ, ಸಾಕಷ್ಟು ತಗ್ಗುಗುಂಡಿಗಳಾಗಿದ್ದಾವೆ. ಆದಾಗ್ಯೂ ಸಹ ಮಳೆಗಾಲದಂತೂ ತುಂಬಾ ತೊಂದರೆ ಆಗ್ತೈತೆ ಈ ರಸ್ತೆ ಮುಖಾಂತರ ಓಡಾಡ್ಬೇಕಾದ್ರೆ. ಅಲ್ಲಲ್ಲೇ ಕರ್ವಿಂಗು, ಮತ್ತೆ ಕಬ್ಬಿನ ಸೀಸನ್ ಅಂತೂ ಸಾಕಷ್ಟು ಒಂದ್ ರೀತಿ ಟ್ರ್ಯಾಕ್ಟರ್ಗಳು ಬೀಳ್ತವೆ. ಹೀಗಾಗಿ ಸಾಕಷ್ಟು ಅಪಘಾತಗಳು ಸಂಭವಿಸ್ತವೆ. ಹಾಗಾಗಿ ಎಲ್ಲ ಒಂದ್ ಕಡೆ ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬ್ರೆ, ಇಟ್ಗಿ ಕ್ರಾಸ್ ಇಂದ ಒಂದ್ ರೀತಿ ತೊಲಗಿಯ ಮಾರ್ಗದವರೆಗೆ ಇರ್ತಕ್ಕಂಥ PWD ರಸ್ತೆಯ ದುಸ್ಥಿತಿ ನೋಡಿದ್ದೀರಾ ಅಂತಕ್ಕಂಥ ಸ್ಟೋರಿಗೆ ಸ್ವಾಗತ. ನಾನು ನಿಮ್ಮ ಬಸವರಾಜು. ಬೆಳಗಾವಿ ಜಿಲ್ಲೆ ಕಿತ್ತೂರು ವಿಧಾನಸಭಾ ಕ್ಷೇತ್ರ ಹಾಗೂ ಖಾನಾಪುರ ವಿಧಾನಸಭಾ ಕ್ಷೇತ್ರಗಳನ್ನು ಸಂಪರ್ಕ ಮಾಡುವ ಇಟಗಿ ಕ್ರಾಸ್ನಿಂದ ಇಟಗಿ ಮಾರ್ಗವಾಗಿ ತೊಲಗಿ ಗ್ರಾಮಕ್ಕೆ ಸಂಪರ್ಕ ಮಾಡುವ ಲೋಕೋಪಯೋಗಿ ಇಲಾಖೆಯ 12 ಕಿಲೋಮೀಟರ್ನಷ್ಟು ರಾಜ್ಯ ಹೆದ್ದಾರಿ ರಸ್ತೆಯಲ್ಲಿ ತುಂಬಾನೇ ಹದಗೆಟ್ಟಿದ್ದು, ದೊಡ್ಡ ದೊಡ್ಡ ತಗ್ಗು ಗುಂಡಿಗಳಾಗಿ ತುಂಬಾನೇ ಹದಗೆಟ್ಟಿರುತ್ತದೆ. ಮತ್ತೊಂದು ಕಡೆ ಈ ರಸ್ತೆಯಲ್ಲಿ ದಿನನಿತ್ಯ ಬರುವಾಗ ಅಪಘಾತಗಳು, ಅನಾಹುತಗಳು, ತಗ್ಗು ಗುಂಡಿಗಳಲ್ಲಿ ವಾಹನಗಳ ಸವಾರರು ಬೀಳುವುದು, ಏಳುವುದು ಕಾಮನ್ ಆಗಿಬಿಟ್ಟಿದೆ. ಮತ್ತೊಂದು ಕಡೆ ಇಟಗಿ ಕ್ರಾಸ್ನಿಂದ ಇಟಗಿ ಗ್ರಾಮದ ಒಳಗಡೆಯಿಂದ ಇದೇ ರಸ್ತೆಯ ಮೂಲಕ ಸಂಚಾರ ಮಾಡುವಾಗ ತುಂಬಾನೇ ಇಕ್ಕಟ್ಟಾದಂತಹ ಕಿರಿದಾದ ರಸ್ತೆಯಲ್ಲಿ ದಿನನಿತ್ಯ ವಾಹನಗಳು, ಬಸ್ಗಳು, ಬೈಕ್ ಸವಾರರು ಸಂಚಾರ ಮಾಡಬೇಕಾದ್ರೆ ಹರಸಾಹಸ ಪಡಬೇಕಾಗಿದೆ. ಇನ್ನು ಇಟಗಿಯಿಂದ ತೊಲಗಿ ಗ್ರಾಮದವರೆಗಿನ ರಸ್ತೆಯು ತುಂಬಾನೇ ಹದಗೆಟ್ಟಿದ್ದು, ಈ ರಸ್ತೆಯ ಮೂಲಕ ವಾಹನಗಳು ಹಾಗೂ ಸವಾರರು ಸಂಚಾರ ಮಾಡಬೇಕಾದ್ರೆ ತುಂಬಾನೇ ತೊಂದರೆ ಅನುಭವಿಸುತ್ತಿದ್ದಾರೆ. ಮಳೆಗಾಲದಲ್ಲಿ ಇಲ್ಲಿ ಸಂಚಾರ ಮಾಡುವಾಗ ಅಪಘಾತಗಳಾಗಿ ಸಾವು ನೋವು ಸಂಭವಿಸಿವೆ. ಮತ್ತೊಂದು ಕಡೆ ಕಬ್ಬಿನ ಟ್ರ್ಯಾಕ್ಟರ್ಗಳು ಈ ರಸ್ತೆಯಲ್ಲಿ ಸಂಚಾರ ಮಾಡುವಾಗ ತಗ್ಗು ಗುಂಡಿಗಳಿರುವ ಕಾರಣ ಪಲ್ಟಿಯಾಗಿರುವ ಉದಾಹರಣೆಗಳು ಸಹ ಇವೆ. ಆದ್ದರಿಂದ ಈ ಭಾಗದ ಜನತೆಯ ಮನವಿ ಮೇರೆಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕರಾದ ಬಸವರಾಜ್ ಈ ಹದಗೆಟ್ಟ ರಸ್ತೆಯಲ್ಲಿ ಬೈಕ್ನಲ್ಲಿ ಸಂಚಾರ ಮಾಡಿ ಈ ಭಾಗದ ಜನತೆಯ ಅಭಿಪ್ರಾಯ ಸಂಗ್ರಹ ಮಾಡಿ ಧಾರವಾಡ ವಲಯದ PWD ಮುಖ್ಯ ಅಭಿಯಂತರರೂ ಆದ ಶಿವಾನಂದ ನಾಯಕ್, ಬೆಳಗಾವಿ ಅಧೀಕ್ಷಕ ಅಭಿಯಂತರರೂ ಆದ ಸಂಜೀವ ಹುಲಿಕಾಯಿ ಹಾಗೂ ಬೆಳಗಾವಿಯ ವಿಭಾಗದ ಕಾರ್ಯನಿರ್ವಾಹಕ ಅಭಿಯಂತರರೂ ಆದ ಪ್ರವೀಣ ಹುಲಿಜಿ ಅವರಿಗೆ ಕರೆ ಮಾಡಿ ಈ ರಸ್ತೆಯ ಸಮಸ್ಯೆಯ ಬಗ್ಗೆ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ನಮ್ಮ ಹೆಸರು ನಿಂಗಪ್ಪ. ಯಾವರು? ಇಟಗಿ. ಹೌದಾ? ಏನಾಗ ರಸ್ತೆ ತುಂಬಾ ಕೆಟ್ಟದ್ರಿ. ಮತ್ತೆ ದಿವಸ ಗಾಡಿಗಳು ಬಾಳ್ ಬೀಳ್ತಾವು, ಹೇಳ್ತಾವು. ಇಲ್ಲಿ ಯಾರು ದಿಕ್ಕ ಇಲ್ಲ. ಹಿಂಗಾಗಿ 4-5 ವರ್ಷ ಆದ್ರಿ ಈಗ ಇದ ಪ್ರಕರಣ ಆಗತೈತಿ. ಮತ್ತ ಈಗ ನಮ್ಗ ರಸ್ತೆ ಮಾಡಿಸ್ಕೊಳ್ರಂತೇಳಿ ಗಮನಕ್ಕ ಇವ್ರ ಗಮನ ತಂದಿದ್ದವ್ರಿ. ಅಲ್ಲಿಗೆ ಸರ್ ಅವ್ರು ಮಾಡಿಸ್ತವಲ್ಲದಾರಿ, ಮಾಡ್ಸವ್ರ 5-6 ವರ್ಷ ಈಗ. ಹೌದಾ? ಈಗ ರಸ್ತೆ ಮಾಡಿಸ್ಬೇಕು ಸರ್, ಮಾಡಿಸ್ಬೇಕು. ಹೇಳಿ ತಮ್ಮ ಹೆಸರು? ಮುರುಗೋಡ್ರಿ. ಯಾವರು? ಕಿತ್ತೂರು ಸರ್. ಕಿತ್ತೂರು. ಹೇಳಿ ಸರ್, ಈ ರಸ್ತೆ ಮೂಲಕ ಯಾವಾಗಿಂದ ಸಂಚಾರ ಮಾಡ್ತೀವಿ? ಇಲ್ಲಿ ಯಾವಾಗ ಬರ್ತಾವ್ರಿ ಸರ್. ರೋಡ್ ಏನ ಉಪಯೋಗ ಇಲ್ಲ. ಏನು ಅಲ್ಲಿ ತಗ್ಗು,
ಹಿಂಗಾಗಿ ಗಾಡಿ ಮೇಲೆ ಬರ್ತೇವು. ಹೌದಾ? ಮತ್ತ ಸರಿಯಾಗಿ ಬಸ್ಗಳು ಇಲ್ಲ. ಏನ್ರ ಪ್ರಾಬ್ಲಮ್ ಇದ್ರೆ ಬಸ್ಗಳು ಈ ರೋಡ್ ಸರಿ ಇಲ್ಲ ಅಂತಾರ. ಹಿಂಗಾಗಿ 2 ವೀಲರ್ ಮೇಲೆ ಅದು ರಿಕ್ವೆಸ್ಟ್ ಮಾಡಿ ಏನೋ ದಾಟ್ಸಿರ್ತೇವ್ರಿ. ಅಲ್ಲ, ಯಾವಾಗಿಂದ ಈ ರೀತಿ ರೋಡ್ ಕೆಟ್ಟಿದೆ? ಸುಮಾರು ನಾವ್ 1 ವರ್ಷ ಆಗಕತ್ತಿತ್ತು. ಹೌದಾ? ಹೌದು. ಮೊದ್ಲಿಂದನೂ ಈ ರೀತಿ ಕೆಟ್ಟಿದೆ. ಹೌದು. ಯಾರು ರಿಪೇರಿ ಮಾಡಿಲ್ಲ? ಇದು ಬಾರ್ಡರ್ ಅಂತ ಹೇಳಿ ಇದೇನೋ ಪ್ರಾಬ್ಲಮ್ ಅಂತಾರ. ಈ ಆ ಕಡೆಯಿಂದ ಖಾನಾಪುರದಿಂದ ಆದ ರಿಪೇರಿ ಆದಾಗ ಇದಾಗೋದಿಲ್ಲ, ಇದಾದಾಗ ಅದಾಗೋದಿಲ್ಲ. ಈ ಟೈಪ್ ಅದ. ಮೊದ್ಲಿಂದನೂ ಸಮಸ್ಯೆ ಇದೆ. ಹೌದು, ಅದ ಸರ್. ಇದನ್ನ ದುರಸ್ತಿ ಮಾಡ್ಬೇಕು. ಮಾಡ್ರೆ ಬಾಳ ಚೆನ್ನಾಗಿ ಸರ್. ಸಾರ್ವಜನಿಕವಾಗಿ ಉಪಯೋಗ Okay. ಆಗತ್ತೆ, ಎಲ್ಲರಿಗೂ ಉಪಯೋಗ. ಹೇಳಿ ಸರ್, ಯಾವರು? ಇಟ್ಟಿಗೆ. ಹೌದಾ? ಇದೇನು ರಸ್ತೆ ತುಂಬಾ ಕೆಟ್ಟಿದೆ ಅಂತಲ್ರಿ? ಪೂರ ಕೆಟ್ಟದ ರಸ್ತೆ. ಎಲ್ಲಿಂದ ಎಲ್ಲ ಕೆಟ್ಟಿದೆ? ಇಟ್ಗಿ ರೋಡ್ ತೊಡಿ ಮಟ್ಟ, ಮುಂದ ಪಾಚಾಳ ಮಟ್ಟ, ಕತ್ರಿಗೆ ಎಲ್ಲಾ ಕೆಟ್ಟೈತಿ. ಗಾಡಿ ಮಟ್ಟ ಎಲ್ಲಾ ಬಿದ್ದ ಬಿಡ್ತಾವ. ಹೌದಾ? ಪಟ್ಪಟ್ಟ ಇದೆ, ಕಬ್ಬಿನ ರೋಡ್ ಹೋಗಲ್ವ ಅಲ್ಲಿ. ಹೌದಾ? ಮತ್ತೆ ಯಾವ ರೀತಿ ಈಗ ಮತ್ತೆ ಯಾರು ಯಾಕೆ ಗಮನ ಹರಿಸಿಲ್ಲ? ಯಾವ ಹೆಸರು ಹಂಗ ಬಂದ್ರಿ ಗಟ್ಕೊಳ್ಳಿ ಅನ್ನ ಹೋಗಾರ ಅವ್ರಿಗೆ ಹೇಳಿ ಮಾಡಿಸ್ಬಾರ್ರಿಪ್ಪ ಅವನ್. ಹೌದಾ? MLA ಅವ್ರ ಗಮನಕ್ಕೆ ಗೊತ್ತಾಯ್ತಲ್ವಾ? ಗೊತ್ತೈತ್ರಿ. ಆದ್ರೂ ಏನೋ ರಿಪೇರಿ ಮಾಡಿಲ್ಲ. ರಿಪೇರಿ ಮಾಡ್ಬೇಕು. ರಿಪೇರಿ ಮಾಡ್ಬೇಕ. ಯಾವ ಸರ್? ತೊಲಗಿ. ಹೇಳಿ ಸರ್, ಇದೇ ರೋಡಾಗೆ ಓಡಾಡ್ತೀರ ತಾವು? ಇದೇ ರೋಡ್ ಓಡಾಡ್ತಿದ್ದಾನೆ. ಯಾವಾಗಿಂದ ಓಡಾಡ್ತೀರಿ ಸರ್? 30 ವರ್ಷದಿಂದ ಇದೇ ರೋಡ್ ಓಡಾಡ್ತಾರೆ. ಇದೇ ರೋಡ್. ಏನ್ ಸರ್ ರೋಡ್ ಬಾರಿ ಕೆಟ್ಟಿದೆಯಾ ಅಂತ? ರೋಡ್ 2-3 ವರ್ಷದಲ್ಲಿ ಸಿಕ್ಕಾಪಟ್ಟೆ ರೋಡ್ ಮೊಣಕಾಲ್ ಮಡ ತೆಗ್ಬಿದ್ದ ಅಲ್ಲಿ. ಈ ಸರ್ ಅಂದ್ರೆ ಭಾರಿ ಹೈ ಟೈಮ್. ಹೀಗಾಗಿ ಇಲ್ಲಿ ಆಕ್ಸಿಡೆಂಟ್ಸ್ ಆವು ಇವು, ಆಮೇಲೆ ಪ್ರತಿಯೊಂದು ಇಲ್ಲಿ ದೊಡ್ಡ ಸಮಸ್ಯೆ ಆಗ್ತದೆ. ಎಲ್ಲಿಂದ ಎಲ್ಲವರೆಗೂ ಕೆಟ್ಟಿದೆ ಸರ್? ಇದು ತೋಲಿಗಿಂದ ಹಿಡಿದು ಅಪ್ ಟು ಇಟಗಿ ಕ್ರಾಸ್ ಮಾಟೆ. ಹೌದಾ? ಯಾವಾಗಿಂದ ಕೆಟ್ಟಿದೆ? ಕಳೆದ 2 ವರ್ಷದಿಂದ ಬಹಳ ರೋಡ್ ಸುಮಾರಾಗಿದೆ. ಹೌದಾ? ಯಾರು ರಿಪೇರಿ ಮಾಡಿಲ್ಲ? ಯಾರು ಈ ಶಾಸಕರಾಗ್ಲಿ ಯಾರು ಈ ಭಾಗದ ಯಾರು ಇದಾಗ್ತಾ ಸ್ವಲ್ಪ ಕೇರ್ ಮಾಡ್ತಾ ಇಲ್ಲ. ಹೌದಾ? ಮತ್ತೆ ಇಲ್ಲಿಂದ ಮೇನ್ ಆಕ್ಚುಲಿ ಇದು ಮೇನ್ ಹೆದ್ದಾರಿ. ಇಲ್ಲಿ ಸಿಕ್ಕಾಪಟ್ಟೆ ಸಾವಿರಾರು ಟನ್ ನಡ್ಲಿಕ್ಕೆ ಕಬ್ಬು ಹೋಗುತ್ತೆ. ಅಂತ ಪರಿಸ್ಥಿತಿಯಲ್ಲಿ ಸಾಧಾರಣ ಮಣ್ಣು ಹಾಕಿ ಆ ಮಣ್ಣು ಸಿಕ್ಕಾಪಟ್ಟೆ ಡಸ್ಟ್ ಆಗ್ತದೆ. ಆ ಡಸ್ಟ್ ದಿಂದ ಮತ್ತೆ ಅದು ನಮ್ಗೆ ತೊಂದ್ರೆನ. ಅದರಿಂದ ಮತ್ತೆ ಏನಾದ್ರು ಉತ್ಪನ್ನ ಆಗ್ತಾ ಅದು ಗೊತ್ತಿಲ್ಲ. ಗಾಡಿ ಹೋಗ್ತಾನೆ ಹಿಂದಿಂದ ಸಿಕ್ಕಾಪಟ್ಟೆ ಡಸ್ಟ್ ಹೇಳ್ತದೆ. ಯಾವಾಗಿಂದ ಇದು ಯಾಕೆ ಯಾರು ರಿಪೇರಿ ಮಾಡ್ತಾ ಅದು ಯಾಕೆ ಗೊತ್ತಾಗ್ತಾ ಇಲ್ಲ. ಏನದ ಕಾರಣ ಏನ್ ಗೊತ್ತಿಲ್ಲ. ಮಾಡ್ತೇವೆ ಅಂತ ಹೇಳಿದಾರೆ. ನಮ್ಮ ಶಾಸಕರಿಗೆ ಖಾನಾಪುರ ತಾಲೂಕದ ಬಂದಿರು ಈಗ ಒಂದ್ ವೀಕ್ ಬ್ಯಾಕ್. ಅದಾಗ ಅವ್ರ ಬಗ್ಗೆ ಇದನ್ನ ನಮ್ಮ ಊರಲ್ಲಿ ಜಾತ್ರೆ ಇದೆ ಈಗ ನೆಕ್ಸ್ಟ್ 20 ಏಪ್ರಿಲ್ ಇಂದ. ಅವ್ರಿಗೆ ಮನವಿ ಕೊಟ್ಟು ಮೋಸ್ಟ್ಲಿ ಇದೊಂದು ನೆಕ್ಸ್ಟ್ ವೀಕ್ ನಲ್ಲಿ ಮಾಡ್ತಂದ ಅಂದಿದ್ದಾರೆ. ಅಪ್ ಟು ಇಲ್ಲಿ ಗಂಜಾಳ ಕ್ರಾಸ್ ಮಟ್ಟೆ. ಇದು 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 ಇದಕ್ ಬರ್ತದೆ, ಕಿತ್ತೂರು ತಾಲೂಕು ಇದು. ಹೌದಾ? ಒಟ್ಟಾರೆ ಇದೇನಪ್ಪ ಅಂದ್ರೆ ತೊಲಗಿ ಅಂತಕ್ಕಂಥದ್ದು ಖಾನಾಪುರ ಹಿಡಿದು ಇಟಗಿ ಕ್ರಾಸ್ ವರೆಗೆ ರಿಪೇರಿ ಮಾಡ್ಬೇಕು. ರಿಪೇರಿ ಮಾಡ್ಬೇಕಾ? ಮಾಡ್ತಾ ಇಲ್ಲ. ಅದ್ ಯಾಕೆ ಮಾಡ್ತಾ ಇಲ್ಲ ಗೊತ್ತಿಲ್ಲ. ನಮಸ್ಕಾರ, ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ವಿಶೇಷವಾಗಿ ನಾನಿವತ್ತು ಒಂದ್ ರೀತಿ ಖಾನಾಪುರ ವಿಧಾನಸಭಾ ಕ್ಷೇತ್ರದ ಕೊನೆ ಗಡಿ ಗ್ರಾಮ ಪಂಚಾಯತಿ ಇಟಗಿಗೆ ಬಂದಿದ್ದೀನಿ. ಈ ಕಡೆ ಭಾಗದ ಜನದ ತುಂಬಾ ಕೂಗಿತ್ತು. ವಿಶೇಷವಾಗಿ ಇಟಗಿ ಕ್ರಾಸ್ ಇಂದ ತೊಲಗಿವರೆಗೂ, ಇಟಗಿ ಮಾರ್ಗವಾಗಿ ತೊಲಗಿವರೆಗೂ ಇರ್ತಕ್ಕಂಥ PWD ರಸ್ತೆ ತುಂಬಾ ಕೆಟ್ಟಿದೆ. ಸಾಕಷ್ಟು ತಗ್ಗುಗುಂಡಿಗಳಾಗಿದ್ದಾವೆ. ದಿನನಿತ್ಯ ಅಪಘಾತಗಳು ಸಂಭವಿಸ್ತವೆ. ಹಾಗಾಗಿ ಎಲ್ಲಾ ಕಡೆ ಧ್ವನಿ ಎತ್ತಿರ, ಇಲ್ಲಿಗೆ ಬಂದು ಧ್ವನಿ ಎತ್ತಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸದರಿ ಪ್ರಕಾರ ಇವತ್ತು ಬಂದು ಭೇಟಿ ಕೊಟ್ಟಿದ್ದೀನಿ. ಪಾಪ ಇಲ್ಲಿ ಇರೋರೆಲ್ಲ ಇದ್ದಾರೆ, ಹಿರಿಯರು. ಹೌದು, ವಾಸ್ತವಕ್ಕೆ ತುಂಬಾ ಹತ್ರ ಇದೆ. ಸಾಕಷ್ಟು ರೋಡು ತುಂಬಾ ಹದಗೆಟ್ಟಿದೆ. ದಿನನಿತ್ಯ ಗಾಡಿಗಳು ಓಡಾಡಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ. ಅಪಘಾತಗಳಂತೂ ಕಾಮನ್ನು, ಅನಾಹುತಗಳಂತೂ ಕಾಮನ್ನು. ಇದಾಗ್ಯೂ ಸಹ ಇಲ್ಲಿರ್ತಕ್ಕಂಥ ಶಾಸಕರು ಇರ್ಬೋದು, ಮತ್ತೆ ಜನಪ್ರತಿನಿಧಿಗಳಿರ್ಬೋದು, ಅದ್ ಯಾಕೋ ಏನೋ ಗೊತ್ತಾಗ್ತಾ ಇಲ್ಲ. ಸಾಕಷ್ಟು ಒಂದ್ ರೀತಿ ಯಾಕೋ ಅವ್ರೇನ್ ಗಮನ ಹರಿಸ್ತಾವ್ರೋ ಅಥವಾ ಫಂಡ್ ಇಲ್ವೋ ಅಥವಾ ಆ PWD ಇಲಾಖೆ ಅಭಿಯಂತರಗಳು ಗೊತ್ತಿಲ್ವೋ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಅವರು ಕಣ್ತರಿಸ್ತಕ್ಕಂಥ ಕೆಲಸಕ್ಕೆ ಬಂದಿದ್ದೀನಿ. ವಿಶೇಷವಾಗಿ ಇದಿರ್ತಕ್ಕಂಥದ್ದು ಇಟಗಿ ಕ್ರಾಸ್ ಇಂದ ಒಂದ್ ರೀತಿ ತೊಲಗಿವರೆಗೂ ಅಂದಾಜು ಒಂದ್ 8 ಕಿಲೋಮೀಟರ್ ಅಂದ್ರೆ 10 ಕಿಲೋಮೀಟರ್ 10 ಕಿಲೋಮೀಟರ್ ಅಷ್ಟೇ. ತುಂಬಾ ಹದಗೆಟ್ಟಿದೆ. ಸಾಕಷ್ಟು ಒಂದ್ ರೀತಿ ತಗ್ಗುಗುಂಡಿಗಳಾಗಿದ್ದಾವೆ. ಮಳೆಗಾಲದಲ್ಲಂತೂ ಸಾಕಷ್ಟು ಸಮಸ್ಯೆಗಳಾಗ್ತವೆ. ಮತ್ತೆ ಆ ಒಂದು ಕಬ್ಬಿನ ಸೀಸನ್ ಅಲ್ಲಿ ಜಾಸ್ತಿ ಟ್ರಾಕ್ಟರ್ಗಳು ಓಡಾಡ್ತವೆ. ಇಂಥ ಸಂದರ್ಭದಲ್ಲಿ ಟ್ರಾಕ್ಟರ್ಗಳು ಬೀಳ್ತಕ್ಕಂಥದ್ದು ಮತ್ತೆ ಸಾಕಷ್ಟು ಸಾವು ನೋವುಗಳು ಸಹ ಸಂಭವಿಸವಿಲ್ಲ. ಮತ್ತೆ ರಸ್ತೆನೂ ಸಹ ಇಕ್ಕಟ್ಟಾಗಿದೆ. ಹಾಗಾಗಿ ದಯವಿಟ್ಟು ಮಾನ್ಯ PWD ಇಲಾಖೆ ಸಚಿವರು ಸತೀಶಣ್ಣ ಜಾರಕಿಹೊಳಿ ಅವರು ದಯವಿಟ್ಟು ಈ ಒಂದು ರಸ್ತೆನ ವಿಶೇಷ ಮುತುವರ್ಜಿ ವಹಿಸಿ ದಯವಿಟ್ಟು ಈ ರಸ್ತೆನ ಒಂದ್ ರೀತಿ ಕಾಮಗಾರಿ ಮಾಡ್ಬೇಕು, ಮತ್ತೆ ಈ ರಸ್ತೆನ ದುರಸ್ತಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಇಟಗಿ ಇರ್ಬೋದು, ಮಾರ್ಗನಕೊಪ್ಪ ಇರ್ಬೋದು, ಇಟಗಿ ಕ್ರಾಸ್ ಇರ್ಬೋದು, ಮತ್ತೆ ಈ ಕಡೆ ಬೋಗೂರು ಇರ್ಬೋದು, ಮತ್ತೆ ಆ ತೊಲಗಿ ಇರ್ಬೋದು, ಗಂದಿಗವಾಡ ಇರ್ಬೋದು, ಈ ಕಡೆ ಭಾಗದ ಜನಗಳ ಪರವಾಗಿ
ಒಬ್ಬ ಪತ್ರಕರ್ತನಾಗಿ ನಾನು ಮನೆ ಮಾಡ್ಕೊಳ್ತೇನೆ. ನಮಸ್ಕಾರ, ಥ್ಯಾಂಕ್ ಯು. ಈಗ ಕಿತ್ತೂರಿಂದ ಇಟ್ಕಿ ಕ್ರಾಸ್ ಅಂತ ಬರ್ತದೆ ಸರ್, ರಾಷ್ಟ್ರೀಯ ಹೆದ್ದಾರಿ. ಹಾ ರೀ. ಆ ಇಟ್ಕಿ ಕ್ರಾಸ್ ಇಂದ ತೊಲಗಿ ಅಂತ ಹೇಳ್ಬಿಟ್ಟು ಒಂದು 10 ಕಿಲೋಮೀಟರ್ ಸರ್, ಖಾನಾಪುರವರೆಗೂ ತುಂಬಾ ಹದಗೆಟ್ಟಿದೆ ಸರ್ ರಸ್ತೆ. ಅಲ್ಲಿ SC ಅವ್ರು ಇದ್ದಾರೆ, ಇವರು. ಹಾಂ ಸರ್, ಅವ್ರಿಗೆ ಮಾತಾಡ್ರಿ, ಸಂಜೀವ್ ಅವ್ರಿಗೆ ಪ್ಲೀಸ್. ಅವ್ರಿಗೆಲ್ಲ ಕೇಳಿದ್ರು ಇದಾಗ್ತದೆ ಸರ್, ದಯವಿಟ್ಟು ಅದನ್ನ ಅಭಿವೃದ್ಧಿ ಪಡಿಸಿ ಸರ್, ಪ್ಲೀಸ್ ಸರ್. ಅದಕ್ಕೆ ಹೇಳ್ತೀವಿ, ನಿಮ್ಗೆ photos ಎಲ್ಲ ಹಾಕ್ತೀನಿ ಸರ್. ಹೇಳ್ರಿ, ಕೇಳ್ರಿ ಒಂದ್ ನಿಮಿಷ. ಹಾಂ ಸರ್, ಹೇಳಿ ಸರ್. AWನು ಇದ್ದಾರ, ಸಂಜೀವ್ ಅವರು ಇದ್ದಾರ, ಆಮೇಲೆ ಎಕ್ಸಿಕ್ಯೂಟಿವ್ ಪ್ರವೀಣ್ ಅಂತ ಬಂದಿದ್ದಾರೆ. ಹಾಂ ಸರ್. ಮೂವರಿಗೂ ಹೇಳ್ರಿ, ನಾನು ಮಾತಾಡ್ತೀನಿ. ಗುಡ್ ಮಾರ್ನಿಂಗ್. ಈಗ ಅಲ್ಲಿ ಇಟ್ಕಿ ಕ್ರಾಸ್ ಇದೆಯಲ್ಲ ಸರ್, ಇಡ್ಗಿ ಕ್ರಾಸ್ ಹ್ಞೂ. ಆ ಇಟ್ಕಿ ಕ್ರಾಸ್ ಇಂದ ತೊಲಗಿವರೆಗೂ ಒಂದು 10 ಕಿಲೋಮೀಟರ್ ಇದೆ ಸರ್ ರಸ್ತೆ. ಹೌದೌದ್ರಿ, ಹೌದು. ಪೂರಾ ಕೆಟ್ಟಿದೆ ಸರ್. ಅದು ಕಿತ್ತೂರ್ಗೂ ಬರುತ್ತೆ ಮತ್ತೆ ಖಾನಾಪುರ್ಗೂ ಬರುತ್ತೆ. ಇಲ್ಲ, ಇದು ಹೋಗಿದ್ದದು, ಇದು ಪಕ್ಕದಲ್ಲಿ ಹೋಗಿದ್ದೆ ಅದು. ಹಾಂ ಸರ್. ಮತ್ತೊಮ್ಮೆ ಇದ್ರಾಗ ಆಗ್ಬೋದ್ರಿ ಈಗ ಅದು. ಯಾಗೊತ್ತಾ, ತುಂಬಾ ಡ್ಯಾಮೇಜ್ಡ್ ಸರ್. ಪಾಪ ಸಾರ್ವಜನಿಕರಂತೂ ತುಂಬಾ ಆಕ್ರೋಶ ವ್ಯಕ್ತಪಡಿಸ್ತಾವ್ರೆ. ಇಲ್ಲ, ಮೊನ್ನೆ ಇಲ್ಲ ಹೋಗಿ ಹಾ. ನಾವು ನೋಡಿ ಬಂದೆ ಅದು. ಹಾಂ ಸರ್. ಕೇಳಿದ್ವಿ, AW ಅವ್ರು ಕೇಳಿದ್ರು, ಇಲ್ಲ ಸರ್ ಪಕ್ಕದಲ್ಲಿ ಕಳ್ಸೋ ಸರ್, ಹಾಂ, ಮತ್ತೊಮ್ಮೆ ಇದಾಗತ್ತೆ ಸರ್ ಅಂತ ಅಂತಾರೆ. ಅದು ಯಾಕಪ್ಪ ಅಂದ್ರೆ ತುಂಬಾ ಕ್ರಿಟಿಕಲ್ ಆಗಿದೆ ನೋಡಿ ಸರ್. ಯಾಕಪ್ಪ ಅಂತಂದ್ರೆ ಇದು. ಆಗತ್ತೆ ಅದು ಆಗಿದೆ ಅದು. ಹಾಂ ಸರ್. ಇದನ್ನ ಮಾಡ್ಕೊಂಡು ಸರ್. ಇದ್ರದಾಗ ಆಗುತ್ತೆ ರೀ ಅದು. ಅಂದಾಜು ಎಷ್ಟು ದಿನದೊಳಗಡೆ ಆಗುತ್ತೆ ಸರ್ ಇದು? ಅದನ್ನ ಚೆಕ್ ಮಾಡಿ ಹೇಳ್ತೇನೆ ನಾನು. ದಯವಿಟ್ಟು ನೋಡಿ ಸರ್, ಇದು 2 ಸಬ್ ಡಿವಿಷನ್ ಬರ್ತೈತೆ ಸರ್. ಇದು ಹ್ಮ್ ಸ್ವಲ್ಪ ತಾವು ಮುತುವರ್ಜಿ ವಹಿಸ್ಬಿಟ್ರೆ ಹೆಂಗೋ ಸ್ವಲ್ಪ ಜನ ಇಲ್ಲ, ಸ್ವಲ್ಪ ಇಲ್ಲ, ನಮ್ಮನ್ನ ಇಲ್ಲ, ನೆನೆಸ್ತಾರೆ ಸರ್. ನೋಡೇ ಹೋಗಿ ಇನ್ಸ್ಪೆಕ್ಷನ್ ಮಾಡಿ ಬಂದಿದ್ದು ನಾನು ನೋಡೋದು. ನಿನ್ನೆ CE ಸಾಹೇಬ್ರಿಗೂ ಹೇಳಿದೆ, ಅವರು ನಿಮ್ಗೆ ಹೇಳಿ ಅಂತ ಹೇಳಿದ್ದಾರೆ. ಹ್ಮ್ ಇವ್ರಿಗೆ ನಮ್ಮ ಶಿವಾನಂದ ನಾಯ್ಕ ಸಾಹೇಬ್ರಿಗೆ ಫೋನ್ ಮಾಡಿದ್ದೆ ಸರ್ ನಿನ್ನೆ. ಓಕೆ ಇಲ್ಲ ಆಗಿತ್ತು, ಮಾಡಿ ಮುಗಿಸ್ತೇವೆ. ಎಸ್ ಸರ್, ಎಸ್ ಸರ್. ಗೊತ್ತಾಯ್ತಲ್ಲ ವೀಕ್ಷಕರೇ, ಇವಿಷ್ಟು ಏನಪ್ಪಾ ಅಂತಂದ್ರೆ ಮಾನ್ಯ ಗೌರವಾನ್ವಿತ ಸಚಿವರು, ವಿಶೇಷವಾಗಿ ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಅವರು ದಯವಿಟ್ಟು ನೋಡ್ಬೇಕಾದಂತ ಒಂದ್ ರೀತಿ ರಸ್ತೆ ಸಾಕಷ್ಟು ಅಪಾಯಕಾರಿ ರಸ್ತೆ, ಅದೇ ರೀತಿ ಹದಗೆಟ್ಟಿರ್ತಕ್ಕಂಥ ಸಾಕಷ್ಟು ಅನಾಹುತಗಳಿಗೆ ಎಡೆ ಮಾಡಿಕೊಡ್ತಕ್ಕಂಥ EPWD ರಸ್ತೆಗೆ ಅದ್ ಯಾಕೋ ಏನೋ ಗೊತ್ತಾಗ್ತಾ ಇಲ್ಲ. ಬಹುಶಃ ಮತ್ತೆ ಭಾಗಶಃ ಇಲ್ಲಿರ್ತಕ್ಕಂಥ ಅಭಿಯಂತರಿಗಳು, ಎರಡೂ ಒಂದ್ ರೀತಿ ಉಪವಿಭಾಗಗಳ ಅಭಿಯಂತರಿಗಳು ಅದ್ ಯಾಕೋ ಈ ಒಂದು ರಸ್ತೆ ಅಭಿವೃದ್ಧಿ ಪಡಿಸಕ್ಕೆ ಒಂದ್ ರೀತಿ ಹಿಂದೇಟಾಗ್ತಾವ್ರೆ ಅನ್ಸುತ್ತೆ. ಕೇಳಿದ್ರೆ ಫಂಡ್ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ಜನಪ್ರತಿನಿಧಿಗಳು ಸಹ ಈ ಎರಡು ಕ್ಷೇತ್ರಗಳು ಬರ್ತವೆ, ಒಂದ್ ಕಡೆ ಕಿತ್ತೂರು ಮತ್ತೆ ಖಾನಾಪುರ. ಹಾಗಾಗಿ ತುಂಬಾ ಜನರ ಆಕ್ರೋಶ ಇದೆ ಈ ರಸ್ತೆ ಮೂಲಕ ಓಡಾಡ್ತಕ್ಕಂಥದ್ದು. ಸಾಕಷ್ಟು ಜನ ದಿನನಿತ್ಯ ಓಡಾಡ್ತಾರೆ, ಸಾಕಷ್ಟು ವಾಹನಗಳು ಓಡಾಡ್ತವೆ. ರಸ್ತೆ ಆಗಿದ್ದವ್ರಿಗೆ ಸಾಕಷ್ಟು ಅಪಘಾತಗಳಾಗ್ತವೆ. ಆದಾಗ್ಯೂ ಸಹ ಜನರ ಆಕ್ರೋಶ ಇದೆ. ದಯವಿಟ್ಟು ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದ ಮಾನ್ಯ ಬಾಬಾ ಸಾಹೇಬ್ ಪಾಟೀಲ್ ಅವರು ಮತ್ತೆ ಖಾನಾಪುರ ಕ್ಷೇತ್ರದ ಶಾಸಕರಾಗಿದ್ದ ವಿಠಲ್ ಅಲ್ಗೇಕರ್ ಅವರು ದಯವಿಟ್ಟು ಈ ಒಂದು ತುಂಬಾ ಹದಗೆಟ್ಟಿರ್ತಕ್ಕಂಥ ರಸ್ತೆಯಿಂದ ಜನ ತುಂಬಾ ಕಂಗೆಟ್ಟಿದ್ದಾರೆ. ದಯವಿಟ್ಟು ಈ ರಸ್ತೆನ ದಯವಿಟ್ಟು ಶಾಶ್ವತವಾಗಿ ದುರಸ್ತಿ ಮಾಡಬೇಕು. ಮತ್ತೆ ಇದಕ್ಕೆ ಈ ತಗ್ಗುಗುಂಡಿಗಳು ಆಗದೆ ರೀತಿ ಹೊಸ ರಸ್ತೆನ ನಿರ್ಮಾಣ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಸ್ಟೋರಿನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಥ್ಯಾಂಕ್ ಯು. ಬಸವರಾಜ್. ಇನ್ನಾದರೂ ಈ ಹದಗೆಟ್ಟ ಇಟಗಿ ಕ್ರಾಸ್ ಟು ತೊಲಗಿ ಗ್ರಾಮದವರೆಗೆ ಇರುವ PWD ರಾಜ್ಯ ರಸ್ತೆಗೆ ಅಭಿವೃದ್ಧಿ ಕಾಯಕಲ್ಪ ಸಿಗುವುದೇ ಎಂಬುದನ್ನು ಕಾದು ನೋಡಬೇಕಿದೆ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.